ಚಿನ್ನ ಎನ್ನುವ ಮುನ್ನ ಕಾರ್ಯಕ್ರಮಕ್ಕೆ ತಮಗೆ ಮತ್ತೆ ಸ್ವಾಗತ. ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಾಸನದಿಂದ ಲಕ್ಷ್ಮಣ್ ಅಂತ ಕರೆ ಮಾಡಿದ್ದಾರೆ. ಲಕ್ಷ್ಮಣ್ ಮಾತಾಡಿ, ಏನು ಪ್ರಶ್ನೆ ನಿಮ್ಮದು ಕೇಳಿ. ಲಕ್ಷ್ಮಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳಿಸ್ತಾ ಇದೆ ಸ್ವಾಮಿ. ಮಾತಾಡಿ, ಶರವಣ ಅವ್ರ ಜೊತೆನಲ್ಲಿ ಮಾತನಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಆಯ್ತು ಸರ್. ನಮಸ್ಕಾರ ಲಕ್ಷ್ಮಣ್, ಹೇಳಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಹೇಳಿ ಸ್ವಾಮಿ. ಬಡವರಿಗೆ ಬಂಗಾರ ಯಾವಾಗ ತಲುಪುತ್ತೆ ಸ್ವಾಮಿ? ಬಡವರು ಇವತ್ತು ಬಂಗಾರ ಕೊಂಡ್ಕೊಳ್ಳೋದಂತೆ ಆಗೋಯ್ತು. ಖಂಡಿತ ನಮಗೂ ಕೂಡ ಅದೇ ಆತಂಕ ಇದೆ. ಏನೇ ಮಾಡಿದ್ರೂ ಕೂಡ ಅದು ಅನಿವಾರ್ಯ. ನಮ್ಮ ಭಾರತ ದೇಶದಲ್ಲಿ ಯಾವುದೇ ಥರ ಕಡಿವಾಳ ಇಲ್ಲ ಇದಕ್ಕೆ. ನಾವು ಎಲ್ಲವನ್ನು ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮೇಲೆ ಈ ಒಂದು ಚಿನ್ನದ ಒಂದು ಬೆಲೆ ನಿಗದಿಪಡಿಸುವ ಒಂದು ವ್ಯವಸ್ಥೆ ನಡೀತಾ ಇರೋದ್ರಿಂದ ನಾವು ಇದನ್ನು ಏನೂ ಮಾಡೋಕ್ಕೆ ಬರಲ್ಲ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಬಂಗಾರ ಬಲು ಭಾರ ಆದರೂ ಕೂಡ ಹಂತವಾಗಿ ನಿಮ್ಮಲ್ಲಿ ಎಷ್ಟು ಹಣ ಇದೆಯೋ ಅಷ್ಟನ್ನು ಹೂಡಿಕೆ ಮಾಡ್ಕೊಂಡು ಬಂದು ಇನ್ನೂ ಹೆಚ್ಚಾಗುವ ಒಂದು ರೇಟ್ಗಳಿಗೆ ಕಡಿವಾಳ ಹಾಕಬೇಕಂದ್ರೆ ನೀವು ಪ್ರತಿ ತಿಂಗಳು ಸಣ್ಣ ಪುಟ್ಟ 1000 ರೂಪಾಯಿ ಇರ್ಬೋದು, 2000 ಇರ್ಬೋದು, ಎಷ್ಟು ಹಣವನ್ನು ನೀವು ಉಳಿತಾಯ ಮಾಡ್ತೀರೋ ಆ ಹಣವನ್ನು ಹಣದ ರೂಪದಲ್ಲಿ ಹಿಡಿದೆ ಚಿನ್ನದ ರೂಪದಲ್ಲಿ ಅದನ್ನು ಇಟ್ಕೊಂಡು ಬಂದಾಗ ನಿಮಗೆ ಈ ಚಿಟ್ಟೆಲ್ಲ ನಾವು ಮಾಡಿದ್ದೀವಿ. ಸಾಯಿ ಸಮೃದ್ಧಿ ಗೋಲ್ಡ್ ಸೇವಿಂಗ್ ಸ್ಕೀಮ್ ಅಂತ ಮಾಡಿದ್ದೀವಿ. ಅದರಲ್ಲಿ 1000 ರೂಪಾಯಿ ನೀವು ಕಟ್ಕೊಂಬಂದರೆ 1000 ರೂಪಾಯಿ ಅವತ್ತು ನೀವು ಕಟ್ಟೋದನ್ನು ಏನು ಮಾರ್ಕೆಟ್ ರೇಟ್ ಏನಿರುತ್ತೋ ಅಷ್ಟೇ ತೂಕವನ್ನು ನಿಮ್ಮ ಅಕೌಂಟಲ್ಲಿ ಗೋಲ್ಡ್ ರೂಪದಲ್ಲಿ ಗ್ರಾಮ್ಸ್ ಲೆಕ್ಕದಲ್ಲಿ ನಿಮ್ಗೆ ಜಮಾ ಮಾಡ್ಕೊಂಡು ಬರ್ತೀವಿ. 15 ತಿಂಗಳು ನೀವು ಕಟ್ಟಬೇಕು. 15 ತಿಂಗಳಾದ ನಂತರ 15 ತಿಂಗಳಲ್ಲಿ ಎಷ್ಟು ತೂಕ ನಿಮಗೆ ಬಂಗಾರ ಬರುತ್ತೆ ಅಷ್ಟು ತೂಕ ಬಂಗಾರ ಕೊಡ್ತೀವಿ. ಆವತ್ತು ಮತ್ತೆ ಜಾಸ್ತಿ ಆದರೂ ಕೂಡ ನಿಮ್ಗೆ ಯಾವುದೇ ಥರ ಮೋಸ ಆಗಲ್ಲ. 14ನೇ ತಿಂಗಳು 12% ಮತ್ತು ಮಜೂರಿ ಚಾರ್ಜಸ್ ಕೂಡ ಇರಲ್ಲ. ಈ ಒಂದು ಸಮೃದ್ಧಿ ಸ್ಕೀಮಲ್ಲಿ ನೀವು ಸದಸ್ಯತ್ವವನ್ನು ಪಡ್ಕೊಂಡು ಇದರ ಉಳಿತಾಯವನ್ನು ಪಡ್ಕೊಳ್ಳಿ. ಇದು ಚಿನ್ನದಂಥ ಉಪಾಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ ಲಕ್ಷ್ಮಣ್, ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕೆ. ಸರ್, ಇವಾಗ ಸಾಮಾನ್ಯ ಹಬ್ಬಗಳು ಬಂತು ಅಂದರೆ ಚಿನ್ನದ ವ್ಯಾಪಾರ ಜಾಸ್ತಿ ಆಗುತ್ತೆ. ಗ್ರಾಹಕರನ್ನು ಸೆಳೆಯೋದಕ್ಕೆ ಈಗ ನೀವುಗಳು ಕೂಡ ಏನೆಲ್ಲ ಕೆಲವೊಂದು ಸ್ಕೀಮ್ಸ್ ಅಂತ ಕೊಡ್ತಾ ಇರ್ತೀರ. ಈಗ ಇನ್ನೊಂದು ವಾರದಲ್ಲಿ ದೀಪಾವಳಿ ಹಬ್ಬ ಬರ್ತಾ ಇದೆ. ಸೊ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಏನಾದರೂ ಆ ಥರದ್ದು ಏನಾದರೂ ಗ್ರಾಹಕರಿಗೆ ಒಳ್ಳೇದಾಗೋ ರೀತಿಯಲ್ಲಿ? ಖಂಡಿತ. ಈಗ ಪ್ರತಿ ವರ್ಷ ಕೂಡ ದೀಪಾವಳಿ ಬರ್ತಾನೆ ಇರುತ್ತೆ. ಆ ದಸರಾ ದೀಪಾವಳಿ ಸಂದರ್ಭದಲ್ಲಿ ಅವರು ಭಾಳ ಜನ ಒಂದು ಹಣವನ್ನು ಉಳಿತಾಯ ಮಾಡ್ಕೊಂಡು ಇಟ್ಕೊಂಡು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಬಂಗಾರ ಖರೀದಿ ಮಾಡಬೇಕು ಅಂತೇಳಿ ಸಾಕಷ್ಟು ಒಂದು ಕನಸನ್ನು ಕೂಡ ಕಟ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ದೀಪಾವಳಿಗೋಸ್ಕರನೇ ನಾಳೆ ಏನು 5ನೇ ತಾರೀಕು ಏನಿದೆ, 5ನೇ ತಾರೀಕಿಂದ 17ನೇ ತಾರೀಕುವರೆಗೂ 12 ದಿವಸಗಳ ಕಾಲ ಆಂಟಿಕ್ ಆಭರಣ ಮೇಳ ಅಂತೇಳಿ ನಾವು ಒಂದು ಪ್ರದರ್ಶನವನ್ನ ಮಾಡ್ತಾ ಇದೀವಿ. ಈ ಆಂಟಿಕ್ ಮೇಳ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲೇ, ಸಾಯಿ ಗೋಲ್ಡ್ ಪ್ಯಾಲೇಸ್ ಇದಕ್ಕೆ ಪ್ರಖ್ಯಾತವಾಗಿ ಸಪರೇಟ್ ಒಂದು ಕೌಂಟರ್ಗಳನ್ನ ಮಾಡಿ ಈ ದೇಶದಿಂದ ಮಾಡಿರತಕ್ಕಂಥ ಎಲ್ಲ ರಾಜ್ಯಗಳು ಮಾಡಿರತಕ್ಕಂಥ ಈ ಆಂಟಿಕ್ ಜ್ಯುವೆಲ್ರಿಗಳನ್ನ ಅಳವಡಿಸ್ಕೊಂಡು ಆವತ್ತಿನ ದಿನ ಪ್ರದರ್ಶನ ಕೊಟ್ಟು ಆಂಟಿಕ್ ಆಭರಣ ಯಾರು ಖರೀದಿ ಮಾಡ್ತಾರೋ 10 ಗ್ರಾಮ್ ಆಂಟಿಕ್ ಆಭರಣ ಖರೀದಿಗೆ ಒಂದು ಗೋಲ್ಡ್ ಕಾಯಿನ್ ಕೂಡ ಫ್ರೀಯಾಗಿ ಕೊಡ್ತಾ ಇದೀವಿ. ಅದಲ್ಲದೆ 3000 ರೂಪಾಯಿ ಮೇಲ್ಪಟ್ಟ ಆಭರಣ ಖರೀದಿ ಮಾಡೋರಿಗೆ ಒಂದು ಉಚಿತ ಲಕ್ಕಿ ಕೂಪನ್ ಕೊಡ್ತಾ ಇದೀವಿ. ಅದು 17ನೇ ತಾರೀಕುವರೆಗೂ ಈ ಒಂದು ಸ್ಕೀಮ್ ಇರುತ್ತೆ. 18ನೇ ತಾರೀಕು ಡ್ರಾ ಆಗುತ್ತೆ. ಆ ಡ್ರಾ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿ ಬೆಳೆ ಬಾಳುವಂತ 500 ಪ್ರೈಸಸ್ ಅದನ್ನ ಕೂಡ ಸಿಗೋ ಒಂದು ವ್ಯವಸ್ಥೆ. ಬಂಪರ್ ಬಹುಮಾನ ಕಾರ್ ಇಟ್ಟಿದೀವಿ. ಕೆಲವೊಂದು ಆಭರಣಗಳನ್ನ ಈ ಒಂದು ದೀಪಾವಳಿ ಪ್ರಯುಕ್ತ ನಾವು ಕೆಲವು ಆಭರಣಗಳ ಕೂಡ ನಾವು ಹೊಸ ಆಂಟಿಕ್ ಜ್ಯುವೆಲ್ರಿಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ನಮ್ಮ ಕರ್ನಾಟಕದಲ್ಲಿ ಈ ಜುಮ್ಕಾಸ್ಗೆ ಯಾವತ್ತೂ ಕೂಡ ಒಂದು ಹೆಸರಿದೆ. ಅದಕ್ಕೋಸ್ಕರನೇ ಈ ಆಂಟಿಕ್ ಜುಮ್ಕಾವನ್ನ ನಾವು ಅಳವಡಿಸ್ಕೊಂಡಿದೀವಿ. ನೋಡಿ ಎಷ್ಟು ಸುಂದರವಾಗಿ ಜುಮ್ಕಾಗಳು. ಹೌದು, ತುಂಬಾ ತೂಕ ಆಗುತ್ತೆ ಅನ್ಸುತ್ತಲ್ವಾ ಇದು? ಅಲ್ಲ, ಎಷ್ಟೇ ತೂಕ ಆದ್ರೂ ಕೂಡ ಕಾಗಿ ಮರಿಗೆ ಚಂದಾನೆ. ಬಟ್ ಬಂಗಾರ ಯಾವತ್ತೂ ಕೂಡ ಇದು ಲೈಟ್ ಆಯ್ತಪ್ಪ ನಾನು ಹಾಕೊಳ್ಳಲ್ಲ ಅಂತ ಯಾವ ಹೆಂಗಸರು ಹೇಳಲ್ಲ. ಖಂಡಿತ ಇಲ್ಲ. ತೂಕ ಜಾಸ್ತಿ ಇದ್ದಷ್ಟು ಆಸೆ ಜಾಸ್ತಿ. ಕೊಡಿ ಅವ್ರಿಗೆ ಗೊತ್ತಾಗುತ್ತೆ. ನಮ್ಗೆ ಅದ್ರ ಬಗ್ಗೆ ನೋಡೋದಕ್ಕಿಂತ ಅವ್ರಿಗೆ ಕೊಡಿ. ರೇಣು ಅವ್ರಿಗೆ ನೋಡೋಣ. ಸರ್, ಮತ್ತೆ ಬೇರೆ ಯಾವ ಡಿಸೈನ್ಸ್ ಇದೆ? ಇದು ನೋಡೋದಕ್ಕೆ ತುಂಬಾ ನೋಡಿ, ಇದು ಆಂಟಿಕ್ ನಕಾಸಿ ವರ್ಕ್ ಅಲ್ಲಿ ಮಾಡಿರೋದು. ಇದು ರೂಬಿ ಫಿನಿಶಿಂಗ್ ಮಾಡಿ ಸೊ ಈ ಒಂದು ಹಾರವನ್ನ ಮಾಡಿದೀವಿ. ಇದು ಕೂಡ ಈ ಒಂದು ಆಂಟಿಕ್ ಮೇಳಕ್ಕೋಸ್ಕರನೇ ಇದನ್ನ ನಾವು ತಯಾರಿ ಮಾಡಿದೀವಿ. ಸೊ ಇದು ಹಾರ ಲಕ್ಷ್ಮಿ ಹಾರ ಅಂತ ಹೇಳ್ತೀವಿ. ಹಳೆ ಕಾಲದಲ್ಲಿ ಈ ಮೋಹನ್ ಮಳೆ ಗುಂಡೆಲ್ಲ ಬಳಕೆ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಇದನ್ನ ಮಾಡಿದೀವಿ. ತುಂಬಾ ಚೆನ್ನಾಗಿದೆ ಇದು. ನಾವು ನೀವು ಹಿಡ್ಕೊಂಡು ತೋರಿಸ್ಬೋದು, ಅವರು ಹಾಕೊಂಡೇ ತೋರಿಸ್ತಾರೆ. ಅವ್ರು ಖಂಡಿತ ಹಾಗೆ ಹಾಕೊಂಡು ತೋರಿಸ್ತಾರೆ. ಕೊಡಿ ಅದನ್ನ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಅದಲ್ಲದೆ ನೋಡಿ, ಇದು ಸಿಂಪಲ್ ನೆಕ್ಲೇಸ್. ಇದು ಇವೆಲ್ಲ ಒಂದು 25-30 ಗ್ರಾಮ್ ಬರುತ್ತೆ. ನವಿಲ್ ಡಿಸೈನ್ ಅಲ್ಲಿ ಮಾಡಿದೀವಿ. ಇದರಲ್ಲಿ ನೋಡಿ ಎಮರಾಲ್ಡ್, ರೂಬಿ ಮತ್ತೆ ಮುತ್ತು ಮೂರನ್ನ ಕೂಡ ಬಳಕೆ ಮಾಡಿದೀವಿ. ಓಕೆ, ಫೈನ್. ತುಂಬಾ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ ಸರ್.
ಅಂದ್ರೆ ಒಂಥರ ಪುರಾತನ ಕಾಲದ ಇದು ಈ ರಾಣಿ ಮಹಾರಾಣಿಯರೆಲ್ಲ ಯೂಸ್ ಮಾಡ್ತಾ ಇದ್ರಲ್ಲ ಆ ಟೈಪ್ ಅಂತ. ರಾಜರು ಮಹಾರಾಜರ ಕಾಲದಿಂದ ಬಂದಿರತಕ್ಕಂಥ. ನಿಜ ಹೇಳ್ಬೇಕು ಅಂದ್ರೆ ಇವಾಗ ಹಳೆ ಕಾಲದಲ್ಲಿ ಏನನ್ನ ನಾವು ಬಳಸ್ತಾ ಇದ್ರು ನಮ್ಮ ಹಿಂದಿನವರು, ಅದೆಲ್ಲ ಇವಾಗ ಫ್ಯಾಷನ್ ರೂಪದಲ್ಲಿ ಬಳಕೆ ಬರ್ತಾ ಇದೆ. ಇದು repeats ಅಂತ ಇದೆಲ್ಲ ಹೇಳ್ತಾರೆ. ರೀಮೇಕ್. ಇದು ಇತಿಹಾಸ ಯಾವತ್ತು ಮರುಕಳಿಸುತ್ತೆ ಅಂತ ಹೇಳ್ತಾರೆ. ಹೌದು. ಇದೆಲ್ಲ ರೀಮೇಕು ಅಷ್ಟೇ ಅಲ್ಲದೆ ಅಲ್ಲ, ಇದೆಲ್ಲ ಕಡಾಸ್ ಅಂತ ಹೇಳ್ತೀವಿ. ನೋಡಿ, ಕಡಗ. ಇದು ಕೂಡ ಆಂಟಿ ಕಡಗಾನೆ. ಇದರಲ್ಲಿ ನೋಡಿ ಅಮರಾಲ್ಡ್, ಸ್ವಲ್ಪ ಮೇಲ್ಗಡೆ ಇತ್ತು ತೋರಿಸಿ ಅದನ್ನ. ಎಸ್ ರೂಬಿ ಮತ್ತೆ ಮುತ್ತು ಮೂರನ್ನು ಕೂಡ ಬಳಕೆ ಮಾಡಿದೀವಿ. ಇದು ಸ್ಕ್ರೂ ಸಿಸ್ಟಮ್ ಮಾಡಿರ್ತೀವಿ. ಸೈಜ್ ದಪ್ಪ ಇರೋರು, ಸಣ್ಣ ಇರೋರು ಎಲ್ಲರೂ ಕೂಡ ಇದನ್ನ ಬಳಕೆ ಮಾಡಬಹುದು. ಓಕೆ. ಸೊ ಇದೆಲ್ಲ ಕೂಡ ಪ್ರದರ್ಶನದಲ್ಲಿ ಇರುತ್ತೆ. ಇದಲ್ಲದೆ ಲಕ್ಷ್ಮೀದು ಹಾರ ಇರ್ಬೋದು. ಇದರಲ್ಲಿ ನೋಡಿ ಸಣ್ಣ ಜುಮ್ಕ ಎಲ್ಲ ಕೆಲವು ದೊಡ್ಡ ಸೈಜ್ ಬೇಕು ಬೇಡದಿರೋರು ಈ ತರ ಸಣ್ಣದೆಲ್ಲ ಬರುತ್ತೆ. ಇದು ಪಂಜರ ಅಂತ ಹೇಳ್ತೀವಿ. ಈ ಶೇಪ್ ಬರೋದ್ರಿಂದ ಇದು ಕೂಡ ತುಂಬಾನೇ ಎಲ್ಲರಿಗೂ ಇಷ್ಟಪಡುವಂತದ್ದು. ಈ ತರ ಹೊಸದು ನಾವು ಕೂಡ ಹುಡುಕ್ತಾ ಇರ್ತೀವಿ, ಹೊಸ ಡಿಸೈನ್ಸ್ ಮಾಡ್ಲಿಕ್ಕೆ. ಇದು ವಂಕಿ ಅಂತ ಹೇಳ್ತೀವಿ. ವಂಕಿ ಇದರಲ್ಲಿ ನೋಡಿ ಅನ್ಕಟ್ ಡೈಮಂಡ್ ಇದೆ, ರೂಬಿ ಇದೆ. ಇದು ಕೂಡ ತುಂಬಾನೇ ಇಷ್ಟಪಡ್ತೀವಿ. ಟ್ರೆಡಿಷನಲ್ ಮದುವೆ ಈ ಬ್ರೈಡಲ್ ಜ್ಯುವೆಲ್ರಿ ಅಂತ ಹೇಳ್ತೀವಿ, ಅವ್ರಿಗೆಲ್ಲ ಇದು ತುಂಬಾನೇ ಇಷ್ಟ ಆಗುತ್ತೆ. ಸೊ ಈ ತರದ್ ಕೂಡ ಫಾಸ್ಟ್ ಮೂವಿಂಗ್ ಇದೆ. ಇದರಲ್ಲಿ ನೋಡಿ ಲಕ್ಷ್ಮಿ ಇದು ಮಿನಿ ಹಾರ ಅಂತ ಹೇಳ್ತೀವಿ ಇದನ್ನ. ಸೊ ಇಲ್ಲೇ ನೀವೆಲ್ಲರಿಗೂ ಆಸೆ ಹುಟ್ಟಿಸ್ತಾ ಇದ್ದೀರಾ, ಇನ್ನು ನಿಮ್ಮ ಪ್ರದರ್ಶನಕ್ಕೆ ಬಂದ್ರೆ ಇನ್ನೂ ಒಳ್ಳೊಳ್ಳೆ ಇದು ನೋಡ್ಬೋದಾ ಅಂತ. ಹೌದು, ಖಂಡಿತ. ಕೇವಲ ಸ್ಯಾಂಪಲ್ ಮಾತ್ರ ಇದು. ಓಕೆ ಓಕೆ ಸರ್, ತುಂಬ ಒಳ್ಳೆ ಇದನ್ನು ಮಾಡ್ಕೊಂಡಿದ್ದೀರಾ. ದೀಪಾವಳಿಗೆ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದೀರಾ ವೀಕ್ಷಕರಿಗೆ. ಹಾಗೆಯೇ ಮತ್ತಷ್ಟು ಜನ ನಿಮ್ಮ ಜೊತೆ ಮಾತನಾಡೋದಕ್ಕೆ ರೆಡಿಯಾಗಿದ್ದಾರೆ. ಬಾಗಲಕೋಟೆಯಿಂದ ಬಸವರಾಜು ಅಂತ ಕರೆ ಮಾಡಿದ್ದಾರೆ. ಮಾತಾಡಿ ಬಸವರಾಜು ಅವರೇ, ಏನು ಪ್ರಶ್ನೆ ನಿಮ್ಮದು ಕೇಳಿ. ನಮಸ್ಕಾರ ಯಜಮಾನ್ರೆ, ನಾನು ಬಸವರಾಜ್ ಅಂತ ಬಾಗಲಕೋಟೆ ಅಂದ್ರೆ. ನಮಸ್ಕಾರ ಕಣ್ರಿ, ಹೇಳಿ. ನಮ್ಮ ಮನೆಯವ್ರಿ 1 ತೊಲ ಗಟ್ಟಿ ಬಂಗಾರ ಅವರು ತವ್ರ ಮನೆಯಿಂದ ಕೊಟ್ಟಾರ್ರಿ. ಅದನ್ನ ಈಗ ಒಡವೆ ಮಾಡಿಸ್ಬೇಕಂದ್ರೆ ನಾವು ಈಗ ಅಕ್ಸಾಗ್ಲ ಹತ್ರ ಹೋಗ್ಬೇಕಂದ್ರೆ ಏನ್ ಜಾಗೃತಿ ವಹಿಸ್ಬೇಕಾಗೈತಂತ್ರಿ? ಅಲ್ಲ, ಬಂಗಾರ 22 ಕ್ಯಾರೆಟ್ ಇದೆಯಾ 24 ಕ್ಯಾರೆಟ್ ಇದೆಯಾ? ಅದು 22 ಅಂತ ಹೇಳ್ಯಾರ್ರಿ ಅವರು. ಹಳೆ ಕಾಲದ್ದು. ಅದನ್ನ ನೀವು ಇಟ್ಕೊಂಡು ಬಂದಿದ್ರಿ, ಅದು ಕಷ್ಟ ಕಾಲ. ಅದನ್ನ ನೀವು ಟೆಸ್ಟ್ ಮಾಡ್ಬೇಕಾಗತ್ತೆ. ಸುಮ್ನೆ ಯಾವ್ದೋ ಒಂದು ಕ್ವಾಲಿಟಿ ಇದ್ದು ಅದನ್ನ ನೀವು ಮತ್ತೆ ಅದನ್ನ ಮಾಡ್ಸಕ್ ಹೋದಾಗ ಮತ್ತೆ ಮಿಕ್ಸಿಂಗ್ ಬಂದ್ಬಿಡುತ್ತೆ. ಫಸ್ಟ್ ಅದು ಪ್ಯೂರಿಫೈ ಬಗ್ಗೆ ಟೆಸ್ಟ್ ಮಾಡ್ಬೇಕಾಗುತ್ತೆ. ಅದು ಪಕ್ಕ 22 ಕ್ಯಾರೆಟ್ 916 ಇದ್ರೆ ಅದನ್ನ ನೀವು ಮಾಡಿಸ್ಬೋದು. ರೆಡಿನೇಸ್ ತಗೋಬೋದಲ್ಲ, ಎಕ್ಸ್ಚೇಂಜ್ ಮಾಡ್ಕೋಬೋದಲ್ವಾ? ಅದಕ್ಕೆ ತಮ್ಮ ಕಾರ್ಯಕ್ರಮ ಮೊದ್ಲಿಂದ ನೋಡ್ತಾ ಇದ್ದೀವ್ರಿ. ಅದಕ್ಕೆ ಈಗ ನೀವು ಈ ಕಾರ್ಯಕ್ರಮ ಇಟ್ಟಿದ್ರಿಂದ ನಾವು ಅದಕ್ಕೆ ದೂರವಾಣಿ ಮಾಡಿ ಕೇಳಿದ್ವಿ. ಏನ್ ಮಾಡೋದಂತ್ರಿ ಈಗ್ರಿ? ನೀವು ಸಾಮಾನ್ಯವಾಗಿ ಏನಾಗುತ್ತಂದ್ರೆ ಆರ್ಡರ್ ಕೊಟ್ಟು ಮಾಡ್ಸಂತ ಪ್ಯಾಷನ್ಸ್ ಈಗಿನ ಜನಕ್ಕೆ ಇರಲ್ಲ. ಕಣ್ಣಿಂದ ಲೈವ್ ನೋಡ್ಬೇಕು. ಅಲ್ಲಿ ನೋಡಿ ನಿಮ್ಗೆ ಇಷ್ಟಪಡುವಂತ ಆಭರಣಗಳನ್ನ ನೀವು ನೋಡಿ ಅದನ್ನ ಹಂಗೆ ಎಕ್ಸ್ಚೇಂಜ್ ಮಾಡ್ಕೋಬಹುದು. ನೀವು ಆರ್ಡರ್ ಕೊಟ್ಟು ಮಾಡಿಸೋದ್ರಲ್ಲಿ ರೆಡಿಮೇಡ್ ತಗೊಳ್ಳೋದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅಂದ್ರೆ ಅದನ್ನು ಕೊಟ್ಟು ಇನ್ನೊಂದು ಬೇರೆ ಆಭರಣ ಮಾಡ್ಕೋಬಹುದು. ಓಕೆ ಬಸವರಾಜ್ ಅವರೇ, ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕೆ, ಕರೆ ಮಾಡಿದ್ದಕ್ಕೆ. ಸೊ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ ವೀಕ್ಷಕರೇ. ಇವತ್ತು ಬಂಪರ್ ಬಹುಮಾನ, ಒಂದು ಚಿನ್ನದ ನಾಣ್ಯ ನಿಮಗೆ ಸಿಗುತ್ತೆ. ಕರೆ ಮಾಡಿ ಶರವಣ ಅವರ ಜೊತೆಯಲ್ಲಿ ಶುದ್ಧ ಕನ್ನಡದಲ್ಲಿ ಮಾತನಾಡಿ. ಅವರೇ ಆಯ್ಕೆ ಮಾಡ್ತಾರೆ. ಅವರು ಆಯ್ಕೆ ಮಾಡಿದವರಿಗೆ ಅವರ ಕೈಯಿಂದಲೇ ಒಂದು ಚಿನ್ನದ ನಾಣ್ಯವನ್ನು ಕೂಡ ಕೊಡ್ತಾರೆ. ಇನ್ನೂ ಸಮಯಾವಕಾಶ ಇದೆ, ಕರೆ ಮಾಡಿ. ಅದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್. ಚಿನ್ನ ಎನ್ನುವ ಮುನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮುಂದಿನ ಕರೆ ಬೆಂಗಳೂರಿನಿಂದ ಸುಮಾ ಅನ್ನೋರು ಮಾಡಿದ್ದಾರೆ. ಸುಮಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಶರವಣ ಅವ್ರ ಹತ್ರ ಕೇಳಿ. ನಮಸ್ಕಾರ ಸುಮಾ ಅವರೇ, ಹೇಳಿ. ನಮಸ್ತೆ ಯಜಮಾನ್ರೆ. ನನ್ನ ಬಳಿ ನನ್ನ ತಾಯಿಯವ್ರದ್ದು ಒಂದು 5 ತೊಲ ಅಷ್ಟು ಬಂಗಾರ ಇದೆ. ಅದು ನಾನು ಕೆಲವ್ರು ಹೇಳ್ತಾರೆ ಅಂಗಡಿಗೆ ಕೊಟ್ರೆ ಅದು ಜಾಸ್ತಿ ನಷ್ಟ ಆಗುತ್ತೆ, 20% ಅಂತ. ಆಚಾರ್ಯ ಹತ್ರ ಹೋದ್ರೆ 10% ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಯಾರ ಹತ್ರ ಕೊಟ್ಟು ಅದನ್ನ ಮತ್ತೆ ಹೊಸ ಒಡವೆ ಆಗಿ ಮಾಡಿಸ್ಬೋದು ಅಂತ. ಈಗ ನೀವು ಹಳೆ ಚಿನ್ನವನ್ನ ಕೊಟ್ಟು ಹೊಸ ಚಿನ್ನ ಖರೀದಿ ಮಾಡಬೇಕು ಅಲ್ವಾ? ಹೌದು. ಆ ಹಳೆ ಚಿನ್ನ ಏನಿದೆ ಅದನ್ನ ನೀವು ತೆಗೆದುಕೊಂಡ್ಬಂದ್ರೆ ನಮ್ಮಲ್ಲಿ ಸ್ಕ್ಯಾನಿಂಗ್ ಕ್ಯಾರೆಟ್ ಮೀಟರ್ ಇರುತ್ತೆ. ಅದರಲ್ಲಿ ನೀವು ಅದನ್ನ ಸ್ಕ್ಯಾನ್ ಮಾಡಿದಾಗ ಅದ್ರ ಸಂಪೂರ್ಣ ಚಿತ್ರಣ ಬರುತ್ತೆ. ಅದರಲ್ಲಿ ನೋಡಿ ನಿಮ್ಗೆ ವ್ಯಾಲ್ಯೂಯೇಷನ್ ಹೇಳ್ತೀವಿ. ಆಮೇಲೆ ಬೇಕಾದ್ರೆ ನೀವು ನಿರ್ಧಾರ ತೆಗೆದುಕೋಬಹುದು. ನೀವು ಎಲ್ಲಿ ಕೊಡಬೇಕು ಅದು ನಿಮಗೆ ಬಿಟ್ಟಿದ್ದು. ಬಟ್ ಅದು ಏನಿದೆಯೋ ಅದನ್ನ ಗುಣಮಟ್ಟದ ಬಗ್ಗೆ, ನಾವು ಪ್ಯೂರಿಟಿ ಬಗ್ಗೆ ನಾವು ಪಕ್ಕ ಅದ್ರ ವ್ಯಾಲ್ಯೂಯೇಷನ್ ನಾವು ಕೊಡ್ತೀವಿ. ನಿಮ್ಮನ್ನ ಸಂಪರ್ಕಿಸಿದ್ರೆ ಸಂಪರ್ಕನೇ ಬೇಡ. ನಿಮ್ಮ ಹಳೆ ಚಿನ್ನ ಏನಿದೆಯೋ ಅದನ್ನ ತೆಗೆದುಕೊಂಡ್ ಬನ್ನಿ. ನಿಮ್ ಮುಂದೆನೆ ನಾವು ತೋರಿಸ್ತೀವಿ. ಕಂಪ್ಯೂಟರ್ ನೀವು ಸಂಪೂರ್ಣ ಚಿತ್ರಣ ನೋಡ್ಬೋದು.
ಅದರ ಒಂದು ಪ್ಯೂರಿಟಿ ಏನಿದೆ ಅಂತ ಹೇಳಿ ನಾವು ಹೇಳ್ತೀವಿ. ಜೊತೆಗೆ ನೀವು ಹೊಸ ಹಾಲ್ಮಾರ್ಕ್ ಅಪ್ಪಟ ಹಾಲ್ಮಾರ್ಕ್ ಆಭರಣನೇ ನಮ್ಮಲ್ಲಿ ಇರುತ್ತೆ. ಅದನ್ನ ನೀವು ನೋಡಿ ಯಾವ್ದು ಬೇಕಾದ್ರೂ ಬದಲಾವಣೆ ಮಾಡ್ಕೋಬಹುದು. ಅಂದರೆ ಆ ತೂಕಕ್ಕೆ ಸರಿಸಮಾನವಾಗಿ ಬದಲಾವಣೆ ಮಾಡ್ಕೊಳ್ಬೋದು. ಹೌದು. ಓಕೆ, ಧನ್ಯವಾದ ಸುಮಾ ಅವರೇ ನಮಗೆ ಕರೆ ಮಾಡಿದ್ದಕ್ಕೆ. ರೇಣು, ಇವಾಗ ನೀವು ಕೆಲವೊಂದು ಆಂಟಿಕ್ ಜ್ಯುವೆಲರೀಸ್ ನೋಡಿದ್ರಿ, ಇವಾಗ ಅದನ್ನು ನಾಳೆಯಿಂದ ಪ್ರದರ್ಶನಕ್ಕೆ ಕೂಡ ಇಡ್ತಾ ಇದ್ದಾರೆ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ. ಈಗ ನೀವು ನಾರ್ಮಲ್ ಇತ್ತೀಚಿನ ಹೈಫೈ ಸೊಸೈಟಿನಲ್ಲಿ ಹೈಫೈ ಡಿಸೈನ್ಸ್ ಆಭರಣಗಳು ಕೂಡ ಬಂದಿದೆ. ಇದನ್ನು ನೋಡಿದಾಗ ಏನನ್ಸುತ್ತೆ ನಿಮಗೆ? ಅದಕ್ಕೂ ಇದಕ್ಕೂ ವ್ಯತ್ಯಾಸ ಆಗ್ಬೋದು ಅಥವಾ ಮತ್ತೊಂದಾಗ್ಬೋದು? ಇಲ್ಲ, ಇದು ಚೆನ್ನಾಗಿದೆ. ಇವಾಗ ಈಗೇನು ಹೊಸದಾಗಿ ಇವರು ಬಳಕೆಗೆ ತಂದಿದ್ದಾರೆ, ಅದು ತುಂಬಾನೇ ಚೆನ್ನಾಗಿದೆ. ಎಲ್ಲ ಪ್ರತಿಯೊಬ್ರು ಏನಂದ್ರೆ ಬರ್ತಾ ಬರ್ತಾ ಏನಾದ್ರೂ ಮಾಡರ್ನ್ ಆಗಿರ್ಲಿ, ಹೊಸತಿರ್ಲಿ, ಹೊಸ ಡಿಸೈನ್ಸ್ ಇರ್ಲಿ ಅಂತ ಆಸೆ ಪಡ್ತಾರೆ. ಸೊ ಆಗ ಅವ್ರಿಗೆಲ್ಲ ಇಷ್ಟ ಆಗ್ತಾ ಹೋಗುತ್ತೆ. ಅಂದ್ರೆ ಈಗ ಆಧುನಿಕ ಜಗತ್ತಿನ ಹುಡುಗಿಯರಿಗೆ ಇದು ಇಷ್ಟ ಆಗುತ್ತೆ, ತುಂಬಾನೇ ಇಷ್ಟ ಆಗುತ್ತೆ. ಹೌದು ಹೌದು, 100%. ಹೊಳಪನ್ನ ಯಾರು ಇಷ್ಟ ಪಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಹೊಳಪು ಒಡವೆಗಳು ಏನಿರುತ್ತೆ, ಶೈನಿಂಗ್ ಯಾರು ಇಷ್ಟ ಪಡ್ತಾ ಇಲ್ಲ. ಯಾಕಂದ್ರೆ ಶೈನಿಂಗ್ ಹೊಸದ್ರಲ್ಲಿ ಇರುತ್ತೆ, ಸ್ವಲ್ಪ ಡಲ್ ಆಗುತ್ತೆ. ಇದಂದ್ರೆ ನ್ಯಾಚುರಲ್. ಇದು ಆಂಟಿಕ್ ಜ್ಯುವೆಲರಿ ಅಂದ್ರೆ ರಿಯಲ್ ಆಂಟಿಕ್ ಅಲ್ಲ, ನಾವು ರೀಮೇಕ್ ಮಾಡ್ತೀವಿ. ಆಂಟಿಕ್ ಜ್ಯುವೆಲರಿನ ನಾವು ಕಾಪಿ ಮಾಡ್ತೀವಿ. ಸೊ ಅದರಿಂದ ಎಲ್ಲರೂ ಕೂಡ ಇವತ್ತಿನ ಒಂದು ಜನರೇಷನ್ ಏನಿದೆ, ಎಲ್ಲರೂ ಇದನ್ನ ಇಷ್ಟಪಡ್ತಾರೆ. ಅಂದ್ರೆ ಇದರಲ್ಲಿ ನಿಮಗೆ ಶೈನಿಂಗ್ ಬರಲ್ಲ, ಒಂಥರ ಬಣ್ಣನೇ ಬೇರೆ ಆಗಿದೆ. ನಕಾಸಿ ವರ್ಕ್ ಮಾಡಿ ಮತ್ತೆ ಕಾಪರ್ ಫಿನಿಶ್ ಕೊಡ್ತೀವಿ ಇದಕ್ಕೆ. ಈ ಆಂಟಿಕ್ ಎಲ್ಲ ಎರಡು ತರ ಇದೆ. ಒಂದು ಬ್ಲಾಕಿಶ್ ಕಲರ್ ಮಾಡ್ತೀವಿ, ಇನ್ನೊಂದು ಕಾಪರ್ ಕಲರ್ ಮಾಡ್ತೀವಿ. ಜಸ್ಟ್ ಇದು ಪಾಲಿಶ್ ಅಷ್ಟೇ. ಅದು ಚಿನ್ನದ ಪರ್ಸೆಂಟೇಜ್ ಆಗೇ ಇರುತ್ತೆ. ಈ ಪಾಲಿಶ್ ಅಲ್ಲಿ ಮಾತ್ರ ಕೆಮಿಕಲ್ಸ್ ಡಿಪ್ ಮಾಡಿ ಇದನ್ನ ಮಾಡೋದು. ಇದು ಬ್ಲಾಕ್ ಅದು ಬೇಡ ಅಂದ್ರೆ ರಿಮೂವ್ ಮಾಡಬಹುದು, ಬೇಕಂದಾಗ ಹಾಕೋಬಹುದು. ಸೊ ಆ ತರ ಅದು. ಓಕೆ, ಇನ್ನು ನೆಕ್ಸ್ಟ್ ಕರೆ ಮಾಡಿದ್ದಾರೆ ಕುಶಾಲನಗರದಿಂದ ಅರ್ಜುನ್ ಅಂತ ಅಂದ್ಬಿಟ್ಟು. ಅರ್ಜುನ್, ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ, ಏನ್ ಪ್ರಶ್ನೆ ಇದೆ ಕೇಳಿ ಶರವಣ ಅವ್ರ ಹತ್ರ. ಸರ್ ನಮಸ್ತೆ ಸರ್. ಏನಂದ್ರೆ ಅವಾಗಿಂದ KDMಗೂ ಇವಾಗ 916 ಅಂತ ಮಾಡಿದಾರಲ್ಲ, ಯಾವುದು ಒಳ್ಳೇದು ಸರ್? 916 ತಗೊಳ್ಳಿ. KDM ಅದು ಪ್ಯೂರಿಟಿ ಅಲ್ಲ, ಅದು ಒಂದು ಟೈಪ್ ಆಫ್ ಮೆಟಲ್ ಅಂತ ಹೇಳಿದೀವಿ. ಆವಾಗೆಲ್ಲ KDM ಅಂತಾನೆ ಹೇಳ್ತಿದ್ರು. ಈಗ 916 ಬಂದಿದೆ. ಅಪ್ಪಟ ಹಾಲ್ ಮಾರ್ಕ್ ಹಾಕಿ 22 ಕ್ಯಾರೆಟ್ ಪರಿಶುದ್ಧವಾಗಿದೆಯಾ ಅಂತ ಹೇಳಿ ಅದ್ರ ಬಗ್ಗೆ ಕಾಳಜಿ ವಹಿಸಿ ಅದನ್ನು ಖರೀದಿ ಮಾಡಿ, ಜೊತೆಗೆ ಬಿಲ್ಲನ್ನು ಕೂಡ ಕೇಳಿ ತಗೊಳ್ಳಿ. ಸೊ ನಿಮ್ಮ ಸಜೆಷನ್ ಏನಂದ್ರೆ KDMಗಿಂತ 916 ಇದ್ರೆ ಒಳ್ಳೇದು. ಹಾಲ್ ಮಾರ್ಕ್ ಆಭರಣ, ಹಾಲ್ ಮಾರ್ಕ್ ಇರಬೇಕು. ಏನೇ ಇರಲಿ, 22 ಕ್ಯಾರೆಟ್ ಇರಲಿ, 18 ಕ್ಯಾರೆಟ್ ಇರಲಿ. 18 ಕ್ಯಾರೆಟ್ ಅಂದ್ರೆ 750 ಅಂತ ಹಾಲ್ ಮಾರ್ಕ್ ಹಾಕ್ತಾರೆ. 22 ಕ್ಯಾರೆಟ್ ಅಂದ್ರೆ 916 ಅಂತ ಹಾಲ್ ಮಾರ್ಕ್ ಹಾಕ್ತಾರೆ. ಏನೇ ಆಗ್ಲಿ ಅದು ಮುದ್ರೆ ಇದ್ರೆ ಎಲ್ಲಿ ತಗೊಂಡು ಅಲ್ಲೇ ಕೊಡಬೇಕು. ಹೌದು, ಅವ್ರಿಗೆ ತಗೊಳ್ಳೋರ್ಗೂ ಒಂದು ಧೈರ್ಯ. ಎಲ್ಲಿ ಬೇಕಾದ್ರೂ ನಾವು ಕೊಡ್ಬೇಕು. ಈಗ 5 ನಿಮಿಷದಲ್ಲಿ ಖರೀದಿ ಮಾಡ್ತೀವಿ, ಮಾರಕ್ ಬಂದಾಗ ಕೂಡ 5 ನಿಮಿಷದಲ್ಲಿ ನಿಮ್ಗೆ ಪೇಮೆಂಟ್ ಕೊಡ್ಬೇಕಲ್ಲ. ಹೌದು, ಬೇರೆ ಚಿನ್ನಕ್ಕೆಲ್ಲ ಏನ್ ಮಾಡ್ತಾರೆ ಅಂದ್ರೆ ರೇಟ್ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಈಗ 916 ತಗೊಂಡಾಗ ಸೇಮ್ ರೇಟ್ಗೆನೆ ಅಂಗಡಿಗೆ ವಾಪಸ್ ತಗೊಳ್ಳೋ ಚಾನ್ಸಸ್ ಇದೆ. ಅದರಿಂದ ಎಲ್ಲರೂ 916 ತಗೊಳ್ಳೋದೇ ಬೆಟರ್ ಅಂತ ನನ್ನ ಒಪಿನಿಯನ್. ಓಕೆ, ಸೊ ನೆಕ್ಸ್ಟ್ ಕರೆ ಮಾಡಿದ್ದಾರೆ ಹರಪನಹಳ್ಳಿಯಿಂದ ಈರಣ್ಣ ಅಂತ ಅಂದ್ಬಿಟ್ಟು. ಈರಣ್ಣ ಅವರೇ, ಮಾತಾಡಿ. ನಮಸ್ಕಾರ ಯಜಮಾನ್ರಿಗೆ. ನಮಸ್ಕಾರ ಸರ್, ಒಂದು ವಿಷಯ ಬೇಕಾಗಿತ್ತು, ಮಾತನಾಡಿ. ಬಂಗಾರದ ಬಗ್ಗೆ. ಈಗ ನಾವು ಬಂಗಾರ ಹಾಕ್ತಿವಲ್ಲ ಸರ್, ಈಗ ತಾಳಿ ಇದನ್ನ ಅದರಲ್ಲಿ ವೇಸ್ಟ್ ಇದು ವಜಾ ಅಂತ ಇದು ಮಾಡ್ತಾ ಇದಾರೆ ಸರ್. ಅದು ಎಷ್ಟು ಮಟ್ಟಿಗೆ ವಜಾ ಮಾಡ್ತಾರೆ ಸರ್? ಅಲ್ಲ, ನಿಮ್ಗೆ ಹಾಲ್ ಮಾರ್ಕ್ ಇದ್ರೆ ಏನು ವಜಾ ಮಾಡಲ್ಲ. ಅದ್ರಲ್ಲಿ ಹರಳುಗಳು ಏನಾದಿದ್ರೆ ಮಾತ್ರ ಹರಳಿನ ತೂಕ ವಜಾ ಮಾಡ್ತಾರೆ. ಅಲ್ಲ ಸರ್, ಅದು ಇದು ಇಷ್ಟು ಇದನ್ನ ಅಂತೇಳಿ ಲೆಸ್ ಮಾಡ್ತಿದಾರಲ್ಲ ಸರ್ ಮಾಡಕ್ಕೆ. ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಅನ್ನ ತೆಗಿತಾರಲ್ಲ, ಅದ್ರ ಬಗ್ಗೆ ಒಂದೇ ಬರೋದು, ಎರಡೂ ಬರಲ್ಲ ನಿಮ್ಗೆ. ನೀವು ತಗೊಂಡಿರೋ ಐಟಮ್ 916 ಆಗಿದ್ರೆ ಪ್ಲೈನ್ ಗೋಲ್ಡ್ ಆಗಿರೋ ಫುಲ್ ತೂಕ ವಾಪಸ್ ತೆಗೆದುಕೊಂತೀವಿ. ನೀವು ವ್ಯಾಲ್ಯೂ ಅಡಿಷನ್ ಅಂತೇಳಿ ಮೇಕಿಂಗ್ ಚಾರ್ಜ್ ಒಂದೇ ಹಾಕೋದು. ಸುಮ್ಮನೆ ಭಾಳ ಕನ್ಫ್ಯೂಷನ್ ಮಾಡ್ಕೋಬೇಡಿ. ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಅಂತೇಳಿ ಏನೋ ಒಂದೇ ಚಾರ್ಜೇ ಹಾಕೋದು, ಎರಡೆರಡು ಹಾಕಲ್ಲ. ಏನೇ ಹಾಕ್ಲಿ 10% ಇಂದ ಪ್ರಾರಂಭ ಆಗುತ್ತೆ ಇದು. ಈಗ ಇದನ್ನ ತೋರ್ತಾ ಇದ್ರಲ್ಲ ಸರ್, ಇದು ಆಂಟಿಕ್ ಜ್ಯುವೆಲರಿ. ಅದರಲ್ಲಿ ಇದು ಇರಲ್ಲ ಸರ್, ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಬರುತ್ತೆ. ಇದಕ್ಕಿನ್ನ ಕೆಲಸ ಜಾಸ್ತಿ. ಇದು ಕುಸರಿ ಕೆಲಸ ಮತ್ತೆ ನಕಾಸಿ ಎಲ್ಲ ಇರೋದ್ರಿಂದ, ಮತ್ತೆ ಇದ್ರಲ್ಲಿ ಕೂಡ ನಿಮ್ಗೆ ರೂಬಿ, ಎಮರಾಲ್ಡ್ ಇದನ್ನೆಲ್ಲ ಬಳಕೆ ಮಾಡಿರ್ತೀವಿ. ಇದು ಆಂಟಿಕ್ ಜ್ಯುವೆಲರಿ ಇರೋದ್ರಿಂದ ಆಭರಣ, ಸಾಮಾನ್ಯ ಆಭರಣಕ್ಕಿಂತ ಚೂರು ಇನ್ನೂ ಜಾಸ್ತಿನೇ ಇರುತ್ತೆ ಇದು ನಿಮ್ಗೆ. ಓಕೆ ಈರಣ್ಣ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ಶರವಣ ಅವರೇ, ನೀವು ಈ ವಸ್ತು ಪ್ರದರ್ಶನ ಇಡ್ತಾ ಇದ್ದೀರಲ್ಲ ನಿಮ್ಮ ಶೋರೂಮ್ನಲ್ಲಿ, ಎಷ್ಟು ವರ್ಷದಿಂದ ಇಡ್ತಾ ಇದ್ದೀರಾ ಅಥವಾ ಇದೇ ಮೊದಲನೇ ವರ್ಷನ?
ಅಲ್ಲ, ಪ್ರತಿ ಸೀಸನಲ್ಲಿ ಕೂಡ ಒಂದೊಂದ್ ತರ ಪ್ರದರ್ಶನ ಮಾಡ್ತೀವಿ. Okay. ಬಟ್ ಆಂಟಿಕ್ ಜ್ಯುವೆಲ್ರಿ ಪ್ರದರ್ಶನ ಇದೇ ಮೊದಲನೇ ಸತಿ ಮಾಡ್ತಾ ಇದ್ದೀನಿ. ಏನ್ ಪ್ರೇರಣೆ ನಿಮ್ಗೆ? ಯಾಕೆ ಅದನ್ನೇ ಮಾಡ್ಬೇಕು? ಕಷ್ಟ ಇದೆ. ಆಂಟಿಕ್ ಜ್ಯುವೆಲ್ರಿ ಸುಮ್ಮನೆ ಅನೌನ್ಸ್ ಮಾಡ್ಬಿಟ್ಟು ಒಂದೆರಡು ಓಡೋ ಇಡೋದಲ್ಲ. ಹೌದು. ಬಂದಾಗ ಗ್ರಾಹಕರು ಖುಷಿ ಆಗ್ಬೇಕು. ಅವರು ಸಾಕಷ್ಟು ಕನಸನ್ನ ಹೊತ್ಕೊಂಡು ಬರ್ತಾರೆ. ಅವ್ರ ಮದುವೆ ಒಂದು 6 ತಿಂಗಳಿಗಿರುತ್ತೆ, ಇಲ್ಲ 1 ವರ್ಷಕ್ಕಿರುತ್ತೆ. ಆ ಸಂದರ್ಭದಲ್ಲಿ ಇವಾಗಿಂದನೇ ಅವ್ರು ತಯಾರಿ ಮಾಡ್ಕೊಂತಾರೆ. ಅದಕ್ಕೋಸ್ಕರ ನಾವು ಕೂಡ ಪ್ರತಿಯೊಂದು ಕೂಡ ಹುಡುಕಿ ಯಾವ ತರ ಮಾಡಿಸ್ಬೇಕು, ಅವ್ರು ಬರೋರು ಖರೀದಿ ಮಾಡ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನ ಅಳವಡಿಸ್ಕೊಂಡಿರ್ತೀವಿ. ಓಕೆ, ಈ ಒಂದು ಪ್ರದರ್ಶನಕ್ಕೆ ಎಷ್ಟು ದಿನಗಳ ಪ್ರಿಪರೇಷನ್ಸ್ ಇರುತ್ತೆ ನಿಮ್ದು? 3 ತಿಂಗಳಿಂದ ಮಾಡ್ತೀವಿ. 3 ತಿಂಗಳಿಂದ ಒಡವೆಗಳನ್ನೆಲ್ಲ ಸ್ವತಃ ನೀವೇ ತಯಾರು ಮಾಡಿಸ್ತೀವಿ? ಹೌದು, ನಮ್ದೇ ಓನ್ ಫ್ಯಾಕ್ಟ್ರಿಗಳಲ್ಲಿ ನಾವೇ ಮಾಡಿದ್ರೆ ಮಾತ್ರ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯ. ಎಲ್ಲೆಲ್ಲಿಂದ ಖರೀದಿ ಮಾಡಕ್ ಆಗಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ನಾವೇ ಓನ್ ಫ್ಯಾಕ್ಟ್ರಿಗಳಲ್ಲಿ ಮಾಡಿಸೋದ್ರಿಂದ ದಿ ಬೆಸ್ಟ್ ಪ್ರೈಸು ಕೊಡ್ಬೋದು. ಡಿಸೈನ್ಸ್ ನಮ್ದೇ ಒಂದು ಓನ್ ಡಿಸೈನ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಗುಣಮಟ್ಟವನ್ನ ಕೂಡ ಪಾಲನೆ ಮಾಡಕ್ ಆಗುತ್ತೆ. ಇದು ಮೂರನ್ನ ಕೂಡ ನೋಡ್ತೀವಿ. ಎಷ್ಟಕ್ಕೆಷ್ಟು ನಾವು ಆಯ್ಕೆ ಮಾಡೋದ್ರಲ್ಲಿ ಸಮಯವನ್ನ ಕೊಡ್ತೀವೋ ಅದ್ರ ನಿಖರತೆ ಬಗ್ಗೆ ಕೂಡ ಅಷ್ಟೇ ನಾವು ಸಮಯವನ್ನ ತೆಗೆದುಕೋಬೇಕು. ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಾ. ಇನ್ನು ರೇಣು, ನೀವು ಎಷ್ಟು ಮಹತ್ವ ಕೊಡ್ತೀರಾ ಚಿನ್ನಕ್ಕೆ ಪರ್ಸ್ನಲಿ? ನಿಜ ಹೇಳಬೇಕು ಅಂದರೆ ನಾನು ಮೊದಲೆಲ್ಲ ಅಷ್ಟೊಂದು ಮಹತ್ವ ಕೊಡ್ತಾನೆ ಇರಲಿಲ್ಲ. ಬಂಗಾರ ಅಂದರೆ ಯಾವಾಗಲೂ ನಮ್ಮಮ್ಮ ಬೈತಾ ಇರೋರು, ನಿನಗೆ ಆಸೆನೇ ಇಲ್ವಲ್ಲ ಬಂಗಾರ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಏನಾಯ್ತು ಅಂದರೆ ರೇಟ್ ಜಾಸ್ತಿ ಆಗ್ತಾ ನಾನು ಅಂತಲ್ಲ, ನಾನು ಕೇಳಿರೋ ತುಂಬ ಜನಗಳಿಗೆ ರೇಟ್ ಜಾಸ್ತಿ ಆದಾಗೆ ಇಂಟ್ರೆಸ್ಟ್ ಜಾಸ್ತಿ ಬಂತು. ಇತ್ತೀಚೆಗೆ ದಿನಗಳಲ್ಲಿ ನಾನು ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಈಗ ತೋಟ ಅಥವಾ ಸೈಟೋ ಮನೆನೋ ಏನೋ ತಗೊಳ್ಳೋಕೆ ನಾವು ಎಷ್ಟು ಮಹತ್ವ ಕೊಡ್ತೀವೋ ಅದು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಎಷ್ಟು ನಮಗೆ ಅನಿಸ್ತಾ ಇದೆಯೋ, ಈಗ ಒಡವೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ, ಚಿನ್ನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ನಾನು ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಮತ್ತೊಂದು ಕರೆ ತಗೊಳ್ಳೋಣ. ಇವಾಗ ರಾಣೆಬೆನ್ನೂರಿನಿಂದ ಉಮೇಶ್ ಅಂತ ಕರೆ ಮಾಡಿದ್ದಾರೆ. ಉಮೇಶ್ ಅವರೇ ಮಾತಾಡಿ, ಏನು ಪ್ರಶ್ನೆ ಇದೆ ಕೇಳಿ. ಹಲೋ ಉಮೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ಮಾತಾಡಿ, ಶರವಣ ಅವ್ರ ಜೊತೆ ನಾನು ಮಾತಾಡಿ. ನಿಮ್ದೇನು ಪ್ರಶ್ನೆ ಇದೆ ಕೇಳಿ. ಕೊಡಿ. ನಮಸ್ಕಾರ ಉಮೇಶ್, ಹೇಳಿ. ನಮಸ್ಕಾರ ಸರ್. ಹೇಳ್ರಿ ಸರ್, ಇದು ಚಿನ್ನದ ರೇಟ್ ಅದು ಬಡ್ರು ಈಗ ಸಿಗ್ಲಿಲ್ಲಂಗೆ ಆಗ್ಬಿಡತ್ತೆ. ಈಗ ಈ ಮುಂದೆ ರೇಟ್ ಕಮ್ಮಿ ಆಗುತ್ತೆ ಅಥವಾ ಇಲ್ಲ? ತುಂಬ ಎಲ್ಲ ಕಮ್ಮಿ ಆಗಲ್ಲ. ಕಮ್ಮಿ ಆದರೆ 1 ಗ್ರಾಮ್ಗೆ 50 ರೂಪಾಯಿ 100 ರೂಪಾಯಿ ಅಷ್ಟೇ ಕಮ್ಮಿ ಆಗುತ್ತೆ. ನಿಮ್ಮಲ್ಲಿ ಎಷ್ಟು ಹಣ ಇದೆಯೋ ಅಷ್ಟು ಹಣವನ್ನು ಸ್ವಲ್ಪ ಖರೀದಿ ಮಾಡಿ ಇಟ್ಕೊಂಡು ಬನ್ನಿ. ಮುಂದಿನ ದಿನಗಳಲ್ಲಿ ಇದು ನಿಮಗೆ ಆಪತ್ ಬಾಂಧವ ಥರ ಸಹಾಯ ಮಾಡುತ್ತೆ. ನೀವು ಖರೀದಿ ಮಾಡೋಕ್ಕೆ ಎಷ್ಟು 5 ನಿಮಿಷ ಸಮಯವನ್ನು ತೆಗೆದುಕೊತೀರೋ, ನಿಮಗೆ ಕಷ್ಟ ಅಂತ ಬಂದಾಗ ಅದನ್ನು ಮಾರಾಟ ಮಾಡಲಿಕ್ಕೆ ಕೂಡ 5 ನಿಮಿಷ ಸಾಕು. ಸೊ ಅದರಿಂದ ಇವಾಗ ಚೂರು ಕರೆಕ್ಷನ್ ಬಂದಿದೆ. ಈ ಸಂದರ್ಭದಲ್ಲಿ ಖರೀದಿ ಮಾಡೋದು ಉತ್ತಮ. ಇಲ್ಲ ಸರ್, ನಾನು ಒಂದು 7 ವರ್ಷದಿಂದ 8 ವರ್ಷದಿಂದ ರೀ 3 ತೊಲಿ ಮಾರಿದ್ದೆ. ಏನಾರ ಪ್ರಾಬ್ಲಮ್ ಇದ್ರೆ ಮಾರಿದ್ದೆ. ಈಗ ಅಂತೂ 1 ತೊಲಿನೂ ಬರೋದಿಲ್ಲ ಆ ರೇಟಿಗೆ. ಹೌದು, ಹ್ಞೂನ್ರಿ. ಅದಕ್ಕೋಸ್ಕರ ಇದು ಒಳ್ಳೇದಲ್ವಾ? ಹೋದ ವರ್ಷಕ್ಕೆ ಈ ವರ್ಷ ಕಂಪ್ಯಾರಿಸನ್ ಮಾಡಿದ್ರೆ 20% ರೈಸ್ ಆಗಿದೆ. ಹೌದು, ಖಂಡಿತ. ನಾನು So, ಅದೇ ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಉಮೇಶ್ ಅವರ ಥ್ಯಾಂಕ್ ಯು. ಮತ್ತೆ ನಿಮ್ಮನ್ನ ಈ ಫೇಸ್ಬುಕ್ಕಲ್ಲೆಲ್ಲ ನೀವು ನೋಡಿರ್ಬೋದು, 1950ನೇ ಇಸ್ವಿಯಿಂದ 2012ನೇ ಇಸ್ವಿ ತನಕ ಚಿನ್ನದ ಬೆಲೆಯನ್ನು ಒಂದು ಚಾರ್ಟ್ ಮಾಡಿ ಹಾಕಿದ್ದಾರೆ. ಅದು ಹೆಂಗೆ ಅಂತಂದರೆ, ಕಳೆದ ಒಂದು 4-5 ವರ್ಷದ ತನಕ ನಿಧಾನಗತಿಯಲ್ಲಿ ಏರ್ತಾ ಇದ್ದ ಚಿನ್ನದ ಬೆಲೆ ಕಳೆದ 5 ವರ್ಷದಿಂದ ಏರುಮುಖದಲ್ಲಿ ಸಾಗಿದೆ. ಏನು ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಬಂದ್ಬಿಡ್ತು ಚಿನ್ನಕ್ಕೆ ಅಂತ ಅನ್ಸುತ್ತೆ? ಯಾಕೆ ಹಾಗಾಯಿತು? ಪ್ರಾಮುಖ್ಯ ಬಂದಿರೋದು ತಕ್ಷಣಕ್ಕೆ ಹಣ ಬೇಕಂದ್ರೆ ನೀವು ಯಾವುದೇ ವಸ್ತುಗಳನ್ನ ಹೂಡಿಕೆ ಮಾಡ್ಕೊಳ್ಳಿ, ಬಂಗಾರ ಒಂದು ಮಾತ್ರ ಸಾಧ್ಯ. ಹೌದು, ಏನೇ ಕಷ್ಟ ಇರಲಿ, ಸುಖಕ್ಕೆ ಹಾಕೊಂಡು ನಾವು ಖುಷಿ ಪಡ್ತೀವಿ. ಅಷ್ಟೇ ಕಷ್ಟ ಬಂದಾಗ ಕೂಡ ತಕ್ಷಣಕ್ಕೆ ಹಣ ಬೇಕಂದ್ರೆ ಬಂಗಾರ ಒಂದೇ ಸಾಧ್ಯವಾಗುತ್ತೆ. ಇದು ಪ್ರತಿ ವರ್ಷ ಕೂಡ ನಾವು ನೋಡ್ಕೊಂಡು ಬರ್ತಾ ಇದೆ. 5-6 ವರ್ಷಗಳಿಂದ ಆವರೇಜ್ 20% ಜಾಸ್ತಿ ಆಗ್ತಾನೆ ಇದೆ. ಖಂಡಿತ ಆಗ್ತಾನೆ ಬರ್ತಾ ಇದೆ. ಇದರಿಂದ ಬಂಡವಾಳ ಹೂಡಿಕೆ ಮಾಡೋರು ಕೂಡ ಈ ಚಿನ್ನದ ಮೇಲೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸೋದ್ರಿಂದ ಇದರ ಬೇಡಿಕೆ ಹೆಚ್ಚಾಗಿದೆ, ಅದು ಪೂರೈಕೆ ಆಗ್ತಾ ಇಲ್ಲ. ಜೊತೆಗೆ ನಿಮ್ಮ ಸಲಹೆ ಅಂತಂದ್ರೆ ಚಿನ್ನದ ಮೇಲೆ ಹೂಡಿಕೆಯನ್ನು ಧೈರ್ಯವಾಗಿ ಮಾಡಿ. ಯಾವತ್ತೂ ಕೂಡ ನಿಮ್ಗೆ ಮೋಸ ಅನ್ನೋದು ಇಲ್ಲ. ಯಾವುದೇ ಒಂದು ಮೊಬೈಲ್ ಫೋನ್ ತಗೊಳ್ತೀರಾ, 20,000 ರೂಪಾಯಿ ಕೊಟ್ಟಿರ್ತೀರಾ, ತೆಗೆದುಕೊಂಡು 1 ವಾರಕ್ಕೆ ನೀವು ರಿಟರ್ನ್ ಕೊಡಕ್ಕೆ ಹೋಗಿ ನಿಮ್ಗೆ 5,000 ರೂಪಾಯಿ ವಾಪಸ್ ಬರಲ್ಲ. ಆದ್ರೆ ಬಂಗಾರ ಹಂಗಲ್ಲ. ನಿಮ್ಗೆ ಏನೇ ಒಂದು ಮಜೂರಿ ಅಂತ ನಾವು ಲೆಸ್ ಮಾಡಿದ್ರು ಕೂಡ 10%, 15% ಈ ತರ ಕಮ್ಮಿ ಆಗುತ್ತೆ ಹೊತ್ತು ಬಂಗಾರ ಏನೋ ಹೇಳ್ತಾರಲ್ಲ, ಗಾದೆ ಇದೆ, ಎಷ್ಟೇ ದಿನಗಳು ಕಳೆದರೂ ಕೂಡ ಹೊಳಪನ್ನ ಕಳೆದುಕೊಳ್ಳೋದಿಲ್ಲ. ಖಂಡಿತ ಅದು ಆ ಒಂದು ಬಂಗಾರಕ್ಕೆ ಇರುವಂತಹ ಮಹತ್ವ ಯಾವತ್ತೂ ಕಮ್ಮಿ ಆಗಲ್ಲ. ಸೊ ರೇಣು, ಕೊನೆಯದಾಗಿ ನೀವು ಅದೇ ಹೇಳ್ತೀರಾ ಚಿನ್ನದ ಮೇಲೆ ಹೂಡಿಕೆ ಮಾಡೋರಿಗೆ? ಹೌದು, ನಾನು ನಿಜ ಹೇಳಬೇಕು ಅಂದರೆ ಈ ಬೇರೆ ಏನೇನಕ್ಕೂ ನಾವು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ, ಈಗ ಮನೆ
ಸೈಟು ಪ್ರತಿಯೊಂದಕ್ಕೂ ನಾವು ಎಷ್ಟು ಅದಕ್ಕಿಂತ ಜಾಸ್ತಿ ಬಂಗಾರಕ್ಕೆ ಇಂಪಾರ್ಟೆನ್ಸ್. ಅದು ಸಡನ್ನಾಗಿ ನಮಗೆ ಉಪಯೋಗಕ್ಕೆ ಬರುತ್ತೆ. ಏನಾದರೂ ಯಾರಿಗಾರು ತೊಂದರೆ ಆಯಿತು, ಈಗ ಇಮಿಡಿಯೇಟ್ ನಾವು ತಗೊಂಡೋಗಿ ಒಡವೆಗಳನ್ನ ಗಿರ್ವಿ ಇಟ್ಟರೆ ನಮಗೆ ಹಣ ಸಿಗುತ್ತೆ. ಆದಷ್ಟು ಎಷ್ಟು ಸಾಧ್ಯನೋ ಅವರಿಂದ ಎಷ್ಟು ಸಾಧ್ಯ ನಾವಿಷ್ಟು ಉಳಿಸೋಕೆ ಸಾಧ್ಯ. ಮುಂದೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿರ್ಬೋದು. ದುಡ್ಡಿಗೆ ದುಡ್ಡೇ ಬೇಡ, ದುಡ್ಡಿಗೆ ಚಿನ್ನ ಇದ್ರು ಚಿನ್ನ ಅದನ್ನ ನಾವು ಧೈರ್ಯವಾಗಿ ಹೂಡಿಕೆ ಓಕೆ ಶರವಣ, ಈಗ ನಾವು ವಿನ್ನರ್ಸ್ನ ಅನೌನ್ಸ್ ಮಾಡೋಣ. ಖಂಡಿತ ಮಾಡಬೇಕು. ಖಂಡಿತ. ನಾವು ಒಂದು ಆಫರನ್ನು ಕೊಟ್ಟಿದ್ವಿ ಇವತ್ತಿನ ನಮ್ಮ ಕರೆಯಲ್ಲಿ. ಯಾರು ಅತ್ಯುತ್ತಮ ಶುದ್ಧ ಕನ್ನಡದಲ್ಲಿ ಮಾತನಾಡ್ತಾರೆ ಅವರಿಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ 1 ಗ್ರಾಮ್ ಚಿನ್ನದ ಬಹುಮಾನವನ್ನು ಶರವಣ ಅವರು ಅನೌನ್ಸ್ ಮಾಡಿದರು. ಇದಕ್ಕೆ ಕಾರಣ ಇದು ರಾಜ್ಯೋತ್ಸವದ ಮಾಸ, ಹಾಗಾಗಿ ನಮ್ಮ ಭಾಷೆಯ ಬಗ್ಗೆ ಎಲ್ಲರಲ್ಲೂ ಪ್ರೀತಿ ಇರಬೇಕು, ಪ್ರೇಮ ಇರಬೇಕು ಅನ್ನೋ ದಿಕ್ಕಿನಲ್ಲಿ ಶರವಣ ಅವರು ಯೋಚನೆ ಮಾಡಿ ಈ ಒಂದು ಕೊಟ್ಟಿದ್ದರು. ಸೊ ಅತ್ಯುತ್ತಮ ಕನ್ನಡದಲ್ಲಿ ಮಾತನಾಡಿದಂತಹ ಇಬ್ಬರನ್ನು ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಬಾಗಲಕೋಟೆಯಿಂದ ಬಸವರಾಜು ಅಂತ ಕರೆ ಮಾಡಿದ್ರು. ಬಸವರಾಜು ಅವರೇ, ನಿಮಗೂ ಕೂಡ ಒಂದು ಚಿನ್ನದ ನಾಣ್ಯ ಬಹುಮಾನವಾಗಿ ಸಿಗ್ತಾ ಇದೆ. ಹಾಗೆಯೇ ಬೆಂಗಳೂರಿನಿಂದ ಸುಮಾ ಅಂತ ಕರೆ ಮಾಡಿದ್ರು. ಸುಮಾ ಅವರೇ, ನಿಮಗೂ ಕೂಡ 1 ಗ್ರಾಮ್ ಚಿನ್ನದ ನಾಣ್ಯ ಸಿಗ್ತಾ ಇದೆ. ನೀವಿಬ್ಬರು ಮಾಡಬೇಕಾಗಿರೋದಷ್ಟೇ, ಸುವರ್ಣ ನ್ಯೂಸ್ ಕಚೇರಿಗೆ ಸಂಪರ್ಕ ಮಾಡಿ, ಸುವರ್ಣ ನ್ಯೂಸ್ ಕಚೇರಿಗೆ ಬನ್ನಿ. ಇಲ್ಲಿಂದ ಅಧಿಕೃತವಾಗಿ ಒಂದು ಪ್ರಮಾಣ ಪತ್ರದ ರೀತಿಯಲ್ಲಿ ಒಂದು ಲೆಟ್ರನ್ನ ಕೊಡ್ತೀವಿ. ಅಂದರೆ ನಿಮ್ಮನ್ನು ನಾವು ದೃಢೀಕರಿಸಿ ಲೆಟ್ರನ್ನ ಕೊಡ್ತೀವಿ. ಆ ಲೆಟ್ರನ್ನ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಿಗೆ ತೊಗೊಂಡು ಕೊಟ್ಟರೆ ನಿಮಗೆ 1 ಗ್ರಾಮ್ ಚಿನ್ನದ ನಾಣ್ಯ ಸಿಗುತ್ತೆ. ಸೊ ಅತ್ಯದ್ಭುತವಾದಂತಹ ಒಂದು ಆಫರ್ ಕೊಟ್ಟಿದ್ರು. ಎನಿವೇ ಶರವಣ ಅವರ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ. ನೀವು ಕೂಡ ಚಿನ್ನದಂಥ ಮಾತನ್ನು ಹೇಳಿ ಚಿನ್ನದ ನಮ್ಮ ಕನ್ನಡ ನುಡಿ ಭಾಷೆ ಬಗ್ಗೆ ಭಾಳ ಅಪಾರ ಪ್ರೀತಿ ಇಟ್ಕೊಂಡು ಅನೌನ್ಸ್ ಮಾಡಿದ್ದೀರಾ. ಎಲ್ರಿಗೂ ಕೂಡ ಯಾರು ಗೆದ್ದಿದ್ದಾರೆ ಅವ್ರಿಗೂ ಕೂಡ ಶುಭಾಶಯಗಳು ಹೇಳ್ತಾ ಎಲ್ರಿಗೂ ಕೂಡ ಭಾಳ ಬಂಗಾರವಾಗಲಿ ಅಂತೇಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಓಕೆ ರೇಣು, ತಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಚಿನ್ನ ಎನ್ನುವ ಮುನ್ನ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರವನ್ನು ತಗೊಳ್ತೀವಿ. ಹಾಗೆಯೇ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಒಂದು ಆ್ಯಂಟಿಕ್ ಜ್ಯುವೆಲರಿ ಎಕ್ಸಿಬಿಷನನ್ನು ಇಡ್ತಾ ಇದ್ದಾರೆ ನಾಳೆಯಿಂದ 17ನೇ ತಾರೀಕು ತನಕ. ಸೊ ಖಂಡಿತ ಅದರಲ್ಲಿ ಭಾಗವಹಿಸಿ ಅಪರೂಪದ ಪುರಾತನ ಒಂದು ಡಿಸೈನನ್ನು ನೀವು ನೋಡಬಹುದು. ಹಾಗೆಯೇ ಅಲ್ಲಿ ಖರೀದಿ ಕೂಡ ಮಾಡ್ಬೋದು, ಆಭರಣಗಳ ಖರೀದಿಯನ್ನು ಮಾಡ್ಬೋದು. ಇದು ದೀಪಾವಳಿಯ ಕೊಡುಗೆ ಶರವಣ ಅವರ ಕಡೆಯಿಂದ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.